ಆಲ್ರೆಡಿ ನಾವು ನಿನ್ನೆ ಹೇಳ್ತಾ ಇದ್ದೆ, ಇದೇ ಸಂದರ್ಭದಲ್ಲಿ ಇದೇ ಬುಲೆಟಿನಲ್ಲಿ ನಿನ್ನೆ ಹೇಳ್ತಾ ಇದ್ದೆ ನಾನು, ಅಲ್ಲಿ ಒಂದು ಜಗದೀಶ್ ಶೆಟ್ಟರ್ ಅವರು ಹೋಗ್ಬೋದು, ಅಥವಾ ಅವರನ್ನು ಹೊರತುಪಡಿಸಿದ್ರೆ ಅವರ ಸೊಸೆಯನ್ನು ಅಖಾಡಕ್ಕೆ ಇಳಿಸ್ತಾರೆ ಅಂತ ಹೇಳಿ ಒಂದಷ್ಟು ಚರ್ಚೆಗಳಾಗ್ತದೆ ಬಿಜೆಪಿ ಪಾಳದಲ್ಲಿ. ಆದರೆ ತೆರೆಮರೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಪುತ್ರನಿಗೆ ಟಿಕೆಟನ್ನು ಕೊಡಿಸೋದಕ್ಕೆ ಲಾಬಿಯನ್ನು ನಡೆಸ್ತಿದ್ದಾರೆ ಅಂತೇಳಿ, ಆ ಮೂಲಕ ದೊಡ್ಡವರ ನಡುವೆ ಸಮರ ಕೂಡ ಏರ್ಪಟ್ಟಿದೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಸಚಿವೆ ಹೆಬ್ಬಾಳ್ಕರ್ ಪುತ್ರನ ಪರ ಲಾಬಿ ಜೋರಾಗಿದೆ. ಟಿಕೆಟ್ ಕೊಡಲೇಬೇಕು ಅಂತೇಳಿ ತೀವ್ರವಾಗಿ ಒತ್ತಡಗಳನ್ನು ಹೇರಲಾಗ್ತಾ ಇದೆ. ಕೆಪಿಸಿಸಿ ಮತ್ತು ಎಐಸಿಸಿ ನಾಯಕರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಈಗ ಒತ್ತಡವನ್ನು ಹಾಕ್ತಿದ್ದಾರೆ. ನನ್ನ ಪುತ್ರನಿಗೆ ಟಿಕೆಟ್ ನೀಡೋದು ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಬೆಳಗಾವಿಯಲ್ಲಿ ಇವತ್ತು ಮಾತನಾಡಬೇಕಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ವಿಚಾರವನ್ನು ಹೇಳಿಕೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಬೆಂಬಲಿಗರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಹೇಳ್ತಾ ಇರುವಂಥದ್ದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರನಿಗೆ ಟಿಕೆಟನ್ನು ಕೊಡಿ ಅಂತೇಳಿ, ಅವರಿಗೆ ಟಿಕೆಟ್ ಕೊಡಿ ನಾವು ಗೆಲ್ಸ್ಕೊಂಡು ಬರ್ತೀವಿ ಅಂತೇಳಿ. ಇದೇ ಪ್ರಶ್ನೆಯನ್ನು ಮಾಧ್ಯಮದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಾಡಿದಾಗ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತೇಳಿ ಹೈಕಮಾಂಡ್ಗೆ ಬಿಟ್ಟಿದ್ದು. ಅಂದರೆ ಎಲ್ಲೋ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಮನಸ್ಸಿದೆ ಪುತ್ರನನ್ನು ಲೋಕಸಭಾ ಚುನಾವಣೆಗೆ ನಿಲ್ಲಿಸಬೇಕು ಅನ್ನೋದು. ಅವ್ರು ಏನು ಹೇಳಿದ್ದಾರೆ ಕೇಳ್ಕೊಂಬನ್ನಿ. ನಾನು ಒತ್ತಾಯ ಮಾಡಿಲ್ಲ. ಜನರು ಮತ್ತು ಜನ ಮತ್ತು ಮುಖಂಡರ ಆಶಯ ಥರ ಬೆಳಗಾವಿಯಿಂದ 2 ಹೆಸರು ಶಿಫಾರಸು ಆಗಿದೆ ಅಂತ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀನಿ. ಇದು ವರಿಷ್ಠರಿಗೆ ಬಿಟ್ಟಂಥ ವಿಚಾರ, ಜಿಲ್ಲೆಯ ಮುಖಂಡರಿಗೆ ಬಿಟ್ಟಂಥ ವಿಚಾರ. ಯಾಕೆಂತಂದರೆ ಈಗಾಗಲೇ ನಾನು ಮುಂಚೆಯಿಂದನೂ ನನ್ನ ತಮ್ಮ ವಿಧಾನ ಪರಿಷತ್ ಸದಸ್ಯ ಆಗಬೇಕಾದ್ರೂ ಕೂಡ ಇಡೀ ಜಿಲ್ಲೆಯ ಮುಖಂಡರ ಒತ್ತಾಸೆಯಂತೆ ನಾನು ಅವನನ್ನು ಫೀಲ್ಡ್ಗೆ ಇಳಿಸಿದೆ. ಕ್ಷೇತ್ರದ ಜನ ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ, ಜಿಲ್ಲೆಯ ಜನ ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ, ಎಲ್ಲ ಸಮಾಜದ ಬಾಂಧವರು ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ. ಬಟ್ ಪ್ಯೂರ್ಲಿ ಹೈಕಮಾಂಡ್ ಏನು ಆದೇಶ ಕೊಡುತ್ತೋ ಅದನ್ನು ನಾನು ಪಾಲಿಸ್ತೀನಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಿದ್ದಾರೆ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತೇಳಿ, ಆದರೆ ತೆರೆಮರೆಯಲ್ಲಂತೂ ಕಸರತ್ತು ನಡೀತಾ ಇದೆ ಅಲ್ವಾ? ಸಿಗ್ಬೋದಾ ಟಿಕೆಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರನಿಗೆ? ಆ ಸಾಧ್ಯತೆಗಳು ಇದೆಯಾ ಮೈಲಾರಿ? ಖಂಡಿತ ನಾಗೇಂದ್ರ ಬಾಬು, ಏನು ಬೆಳಗಾವಿ ರಾಜಕಾರಣವೇ ಒಂದು ರೀತಿ ಡಿಫ್ರೆಂಟ್ ಆಗಿರುವಂಥದ್ದು. ಸದ್ಯ ಏನು ಲೋಕಸಭಾ ಚುನಾವಣೆ ಕೂಡ ಸಮೀಪ ಆಗ್ತಿದೆ. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳ ಅಂದರೆ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಕೂಡ ಹೆಚ್ಚುತ್ತಲೇ. ಅದಕ್ಕೆ ಪ್ರಮುಖ ಕಾರಣ ಅಂದರೆ ಇಲ್ಲಿ 8 ವಿಧಾನಸಭಾ ಕ್ಷೇತ್ರಗಳನ್ನು ಇರುವಂಥ ಏನು ಬೆಳಗಾವಿಯಲ್ಲಿ ಸದ್ಯ 3 ಕ್ಷೇತ್ರದಲ್ಲಿ ಮಾತ್ರ BJP ಶಾಸಕರಿದ್ದಾರೆ. ಉಳಿದ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಮತ್ತು ಹೆಚ್ಚಾಗಿ ಪಂಚಮಸಾಲಿ ಸಮಾಜಕ್ಕೆ ಏನು ಪಂಚಮಸಾಲಿ ಸಮಾಜದ ಜನ ಕೂಡ ಹೆಚ್ಚಿದ್ದಾರೆ. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮುರ್ನಾಲ್ ಹೆಬ್ಬಾಳ್ಕರ್ ಅವರಿಗೆ ಏನು ಟಿಕೆಟ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಗ್ರಾಮೀಣ ಕ್ಷೇತ್ರದ ಜನರಿರ್ಬೋದು ಮತ್ತು ಬೇರೆ ಬೇರೆ ಕ್ಷೇತ್ರದ ಜನರು ಕೂಡ ಬಂದು ಒತ್ತಾಯವನ್ನು ಮಾಡ್ತಿದ್ದಾರೆ. ಆದರೆ ಈವರೆಗೂ ಕೂಡ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವು ಟಿಕೆಟನ್ನು ಕೇಳೇ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಿದ್ದಾರೆ. ಆದರೆ ಪರೋಕ್ಷವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಒಳಗೊಳಗೆ ಅವರು ಏನು ಲಾಬಿಯನ್ನು ಮಾಡ್ತಿದ್ದಾರೆ. ಈ ಬಾರಿ ನನ್ನ ಮಗನಿಗೆ ಏನು ಟಿಕೆಟ್ ಕೊಟ್ಟಿದ್ದೆ, ಆದರೆ ನಾವು ಏನು ಗೆಲ್ಲಿಸಿಕೊಂಡು ಬರ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಾಕಷ್ಟು ಏನು ವಿವರಣೆಯನ್ನು ಕೊಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪಂಚಮಸಾಲಿ ಸಮಾಜದ ಏನು ಲಿಂಗಾಯತ ಸಮಾಜದ ಮತಗಳಿವೆ ಮತ್ತು ಅಹಿಂದ ಮತಗಳಿವೆ. ಇವು ನಮಗೆ ಲಾಭ ಆಗುತ್ತೆ. ಮತ್ತು ಮುರ್ನಾಲ್ ಹೆಬ್ಬಾಳ್ಕರ್ ಏನಿದ್ದಾರೆ ಮರಾಠಿ ಭಾಗದ ಅಂದರೆ ಗ್ರಾಮೀಣ ಕ್ಷೇತ್ರದಲ್ಲಿ ಏನು ಪಶ್ಚಿಮ ಭಾಗವನ್ನು ನೋಡ್ಕೋತಾರೆ. ಹೀಗಾಗಿ ಸುಲಲಿತವಾಗಿ ಏನು ಮರಾಠಿ ಭಾಷೆಯನ್ನು ಮಾತಾಡ್ತಾರೆ ಮತ್ತು ಮರಾಠಿ ಮತಗಳನ್ನು ಕೂಡ ಸೆಳೀತಾರೆ. ಹೀಗಾಗಿ ಎಲ್ಲ ಒಂದು ಕಡೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಪ್ಲ್ಯಾನ್ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು. ಮತ್ತು ಅದರಲ್ಲಿ ಕಳೆದ ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಏನು ಲೋಕಸಭಾ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದರು. ಸ್ಪರ್ಧೆ ಮಾಡಿ ಕೆಲವು ಏನು ಅಂತರದಲ್ಲಿ ಅವರು ಕೂಡ ಸೋತಿದ್ರು. ಮತ್ತು ಬೆಳಗಾವಿ ಏನು ಒಟ್ಟಾರೆ ಕ್ಷೇತ್ರದ ಮಾಹಿತಿ ಮತ್ತು ಜನರ ಮನಸ್ಥಿತಿ ಕೂಡ ಅವರಿಗೆ ಗೊತ್ತಿದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಟಿಕೆಟ್ ಕೊಟ್ಟಿದ್ದೆ, ಆದರೆ ಈಸಿಯಾಗಿ ಅಂದರೆ ತಾವು ಮಿನಿಸ್ಟರ್ ಇದ್ದಾರೆ, ತಮ್ಮ MLC ಇದ್ದಾನೆ, ಈಸಿಯಾಗಿ ಗೆದ್ದುಕೊಂಡು ಬರ್ಬೋದು ಅನ್ನೋ ಒಂದು ಲೆಕ್ಕಾಚಾರ ಇದೆ. ಹೀಗಾಗಿ ಪಕ್ಷದವರೇ ನಮಗೆ ಹೇಳಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಇದ್ದಾರೆ. ಹೀಗಾಗಿ ಪಕ್ಷದಿಂದ ಏನಾದರೂ ಒಂದು ವೇಳೆ ಆದೇಶ ಬಂದಿದ್ದೆ ಆದರೆ ನಾನು ಮಗನನ್ನು ಖಂಡಿತವಾಗಿ ಇಳಿಸ್ತೇನೆ, ನಿಮ್ಮೆಲ್ಲರ ಸಹಕಾರ ಇರಲಿ ಅನ್ನೋ ಒಂದು ಮಾತನ್ನು ಕೂಡ ಏನು ತಮ್ಮ ಏನು ಸತ್ಕಾರ ಸಮಾರಂಭದಲ್ಲಿ ಕೂಡ ಅವರು ಹೇಳಿದ್ದಾರೆ. ಒಟ್ಟಾರೆ ಕ್ಷೇತ್ರದಲ್ಲಿ ನೋಡೋದಾದರೆ ಏನು ಮುರ್ನಾಲ್ ಹೆಬ್ಬಾಳ್ಕರ್ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾದರೆ BJPಗೆ ಸ್ವಲ್ಪ ಫೈಟನ್ನು ಕೊಡ್ಬೋದು ಅನ್ನೋ ಒಂದು ಲೆಕ್ಕಾಚಾರಗಳು ಕೂಡ ಇರುವಂಥದ್ದು ನಾಗೇಂದ್ರ ಬಾಬು.
ಓಕೆ, ಥ್ಯಾಂಕ್ ಯು ಮೈಲಾರಿ. ನೋಡಿ, ಬೆಳಗಾವಿಯಲ್ಲಿ ಪುತ್ರನಿಗೆ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರನಿಗೆ ಟಿಕೆಟ್ ಕೊಟ್ಟಿದ್ದೆ ಆದರೆ ನಮ್ಮ ಪ್ರತಿನಿಧಿ ಹೇಳೋ ಹಾಗೆ, ಯಾಕೆಂದರೆ ನಮ್ಮ ರಿಪೋರ್ಟ್ಗಳಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅಲ್ಲಿನ ಸ್ಥಳೀಯ ಮಟ್ಟದಲ್ಲಿ ಏನಾಗ್ತಾ ಇದೆ ಅನ್ನೋದು. ಕೊಟ್ಟಿದ್ದೆ ಆದರೆ BJPಗೆ ಪ್ರಬಲವಾಗಿ ಪೈಪೋಟಿ ಕೊಡೋದು ಸಿದ್ಧ ಅಂತ ಹೇಳಲಾಗ್ತದೆ. ನೋಡೋಣ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿಲುವನ್ನು ತೆಗೆದುಕೊಳ್ತು ಅಂತೇಳಿ. ಈಗ ನೋಡಿ